ಸನ್ಮಾನ್ಯ ಸಭಾಪತಿಗಳೇ, ಈಗಾಗಲೇ ತಿಪ್ಪಣ್ಣಪ್ಪ ಕಮಕನೂರು ಅಣ್ಣವರು ಈ ವಿಷಯವನ್ನು ಮೇಲಿಂದ ಮೇಲೆ ನಮ್ಮ ಸಮಾಜದ ಪರವಾಗಿ ನಿಜಶರಣ ಅಂಬಿಗರ ಚೌಡಯ್ಯನವರು ಬಸವಣ್ಣನವರ ಕಾಲದಲ್ಲಿ ಇರ್ತಕ್ಕಂಥ ಎಲ್ಲ ಶರಣರಲ್ಲೇ ನಿಜ ಶರಣ ಅಂಬಿಗರ ಚೌಡಯ್ಯನವರು ಅಂತ ಕರೆದುಕೊಂಡಿದ್ದು ಕೇವಲ ಅಂಬಿಗರ ಚೌಡಯ್ಯನವರು ಮಾತ್ರ. ಅಂಥ ಶರಣರಿಗೆ ಇವತ್ತು ಅನ್ಯಾಯ ಆಗ್ತಾ ಇದೆ, ಶರಣರಿಗೆ ನ್ಯಾಯ ಸಿಗ್ತಿಲ್ಲ ಅಂತಂದರೆ ಮತ್ತು ಅಹಿಂದದ ಮತ್ತು ಹಿಂದುಳಿದ ವರ್ಗದವರ ನೇತಾರಾಗಿರ್ತಕ್ಕಂಥ ಸನ್ಮಾನ್ಯ ಮುಖ್ಯಮಂತ್ರಿಗಳ ಕಾಲದಲ್ಲಿ ಆಗಿಲ್ಲ ಅಂದರೆ ಇನ್ನು ಯಾವಾಗ ಆಗಬೇಕಿದೆ ನಮಗೆ? ಇದು ಆಗದೇ ಇದ್ದರೆ ನಮ್ಮ ಸಮಾಜದಲ್ಲಿ ವಿಶೇಷವಾಗಿ ಉತ್ತರ ಕರ್ನಾಟಕದಲ್ಲಿ ಬಹುಸಂಖ್ಯೆ ಇರ್ತಕ್ಕಂಥ ಸಮಾಜ ಇದು. ಈ ಸಮಾಜಕ್ಕೆ ನಾವು ಯಾವ ರೀತಿಯಾಗಿರ್ತಕ್ಕಂಥ ಸಂದೇಶ ಕಳಿಸ್ತೇವೆ ಅಂದರೆ ಬಲಿಷ್ಠ ಸಮಾಜದ ಮಹಾಪುರುಷರಿಗೆ ಮಾತ್ರ ಈ ರಾಜ್ಯದಲ್ಲಿ ಕಾಲ ಇದೆ, ನ್ಯಾಯ ಇದೆ. ಹಿಂದುಳಿದ ವರ್ಗದವರಿಗೆ ಮತ್ತು ಅತಿ ಹಿಂದುಳಿದ ವರ್ಗದ ನೇತಾರರಿಗೆ ಇದು ಕಾಲ ಇಲ್ಲ ಅಂತ ಮತ್ತು ಯಾವ ರೀತಿ ಸರ್ಕಾರದಲ್ಲಿ ಕಾಲ ಇಲ್ಲ ಅಂತ ಇದು ತೋರಿಸ್ಕೊಡ್ತದೆ. ಮತ್ತು ನಮ್ಮ ಸನ್ಮಾನ್ಯ ಸಚಿವರು ತಾವಿಗೆ ಗೊತ್ತಿದೆ, ಇಲ್ಲಿ ನಮ್ಮ ಜಿಲ್ಲೆಯ ಬೆಳಗಾವಿ ಜಿಲ್ಲೆಯ ಸನ್ಮಾನ್ಯ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದರು, ನೀವು ಎಲ್ಲಿ ಜಾಗ ತೋರಿಸ್ತೀರಿ ನಾವು ಅಲ್ಲಿ ಸ್ಥಾಪನೆ ಮಾಡೋದಕ್ಕೆ ಅವಕಾಶ ಮಾಡಿ ಕೊಡ್ತೀವಂತ ತಮ್ಮ ಎದುರು ಮಾತು ಕೊಟ್ಟಿದ್ರು ಅವರು. ಸೊ ತಾವು ಮಾತನಾಡಿ ಬೆಳಗಾವಿ ಇಲ್ಲಿರ್ತಕ್ಕಂಥ ನಮ್ಮ ಸಚಿವರೊಂದಿಗೆ ಮಾತನಾಡಿ ದಯವಿಟ್ಟು ತಾವು ನಿಜಶರಣ ಅಂಬಿಗರ ಚೌಡರಿಗೆ ನೀವು ನ್ಯಾಯ ಕೊಡಿಸದಿದ್ದರೆ ನೀವು ಎಲ್ಲ ಮೂಲೆ ಕೊಡಿಸ್ತೀವಿ, ಎಲ್ಲ ಸಿಟ ಕೊಡ್ತೀವಿ, ಅದರ ಅವಶ್ಯಕತೆ ಇಲ್ಲ, ನಾವು ಕೊಡಿಸ್ಕೊತೀವಿ. ನಾವು ಸರ್ಕಾರಕ್ಕೆ ಆಗ ನಾವು ಇಷ್ಟೆಲ್ಲ ಕೇಳಬೇಕಾಗಿದೆ, ಸರ್ಕಾರಕ್ಕೆ ಆಗ ನಾವು ಕಾಲು ಬೀಳಬೇಕಾಗಿದೆ. ಏನು ಅಷ್ಟು ಗತಿಗಟ್ಟ ಸಮಾಜನ ಇದು ಅಲ್ಲ. ನಿಜಶರಣ ಅಂಬಿಗರ ಚೌಡ ಇರ್ತಕ್ಕಂಥ ಸಮಾಜ ಇದು. ತಾವು ದಯವಿಟ್ಟು ಇದಕ್ಕೆ ನ್ಯಾಯ ಕೊಡಬೇಕು. ಸರ್ಕಾರ ತಾವು ಎದುರುಗಡೆ ಇರ್ತಕ್ಕಂಥ ಎಲ್ಲ ನಮ್ಮ ಸನ್ಮಾನ್ಯ ಸಚಿವರು ಪ್ರಿಯಾಂಕಾ ಖರ್ಗೆ ಇದ್ದಾರೆ, ನಮಗೆ ಬಗ್ಗೆ ಚೆನ್ನಾಗಿ ಗೊತ್ತಿದೆ. ಇಡೀ ಸಮುದಾಯ ಅವರೊಂದಿಗೆ ಇರ್ತಕ್ಕಂಥ ಈ ನಮ್ಮ ಸಮಾಜ. ನಮ್ಮಲ್ಲಿ ಹೇಳ್ತಾರೆ ಸರ್, ಅಲ್ಲಿ ಊರಾಗ ಕಬ್ಲಿಗೇರ್ ಬಡ್ದು ಅಡವಾಗಿ ಜಲ್ಲಿ ಅಷ್ಟು ಗಟ್ಟಿಯಾಗಿರ್ತಕ್ಕಂಥ ಪೌರುಷ ಇರ್ತಕ್ಕಂಥ ಸಮಾಜ. ಇವತ್ತು ನಮಗೆ ಈ ರೀತಿ ರಾಜಕೀಯವಾಗಿ ಹಿನ್ನಡೆ ಇರೋ ಕಾರಣಕ್ಕಾಗಿ ನಮಗೆ ನ್ಯಾಯ ಸಿಗ್ತಿಲ್ಲ. ನಮ್ಮ ಶರಣರಿಗೂ ಸಹ ನೀವು ನ್ಯಾಯ ಕೊಡಬೇಕು ಅಂತ ನಾನು ಸನ್ಮಾನ್ಯ ಸಭಾಪತಿಗಳ ತಮ್ಮಲ್ಲಿ ಕೋರ್ಕೊಳ್ತೇನೆ. ಎಷ್ಟು ಉದಾಹರಣೆ ಕೊಡಂತ ಹೇಳ್ತೀವಿ ನಿಮಗೆ? ಎಷ್ಟು ಜನ ನೀವು ಪ್ರೊಫೆಸರು ಮನಸ್ಸಿಗೆ ಬಂದಾಗ ಮಾಡಿದ್ರೆ ಹುಡುಗರು ಕೇಳಿ ಮಾತಾಡಿ, ವಿಧಾನಸೌಧ ಕೊಡ್ಸಲ್ಲ, ವಿಧಾನಸೌಧ ಪಕ್ಕದ ಕೊಡ್ಸಿಲ್ಲ, ಸಮಾಜದಲ್ಲಿ ಕೊಡ್ಸಿಲ್ವಾ? ನಮ್ಮ ಸಮಾಜದಲ್ಲಿ ಕೊಡ್ಸಲ್ಲ. ಸಾಬಣ್ಣವ್ರೆ ಒಂದ್ ಸೆಕೆಂಡ್, ಗೌರವ ಬರೋ ರೀತಿಯೊಳಗೆ ಈಗೇನು ಎಲ್ಲ ಸದಸ್ಯರು ಹೇಳಿದ್ರು, ಗೌರವ ಬರೋ ರೀತಿಯೊಳಗ ಅಂತ ಜಾಗನ ಸಹ ಕಮಕ್ನೂರ್ ಜೊತೆಗೆ ಮಾತಾಡಿ ಕಮಕ್ನೂರವರು ಒಪ್ಪಿಗೆ ಕೊಟ್ಟ ಮೇಲೆ ಒಂದು ಒಳ್ಳೆ ಜಾಗದಾಗ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡೋದು 100% ಸಭಾಪತಿಗಳೇ ಜಾಗ ಇಲ್ಲೇಬೇಕಂತಲ್ಲ, ಅದನ್ನ ಯಾವ ದಿಕ್ಕಿಗೆ ತಗೊಂಡು ಹೋಗ್ಬೇಡಿ. ನಮ್ಮ ಸರ್ಕಾರ ಬಂದು ಮಾಡ್ತೀವಿ ನಿಮ್ಮ ಪಾರ್ಟಿ ಒಳಗನ ನೀವು ಇದಕ್ಕೆ ರಾಜಕಾರಣ ಮಾಡ್ಬೇಡ್ರಿ ಅಂತ ಹೇಳ್ತೀನಿ ನಾನು. ನನಗೆ ಕಮಿಟ್ಮೆಂಟ್ ಇದೆ, ನಮ್ಮ ಸರ್ಕಾರ ಕಮಿಟ್ಮೆಂಟ್ ಇದೆ, ನಮ್ಮ ಮುಖ್ಯಮಂತ್ರಿಗಳ ಕಮಿಟ್ಮೆಂಟ್ ಇದೆ, ನಾವು ಮಾಡ್ತೀವಿ. ಯಾಕೆ ಹೇಳ್ತೀರಿ? ಅಲ್ಲಿ ಮಾತಾಡೋ ಮಿನಿಸ್ಟರ್ ಕೇಳಿ, ಮಂತ್ರಿಗಳು ಮಾತಾಡ